ಎಂತ ನೀನು ಬೊಡ್ಡಿ ಡ್ಯಾನ್ಸ್ ಮಾಡ್ತೀನಿ, ಆದ್ರೂ ನಾನು ಮಾಡ್ತೀನಿ. ಅಪರಂಜಿ ಚಿನ್ನವೋ ಚಿನ್ನವೋ. ನಾನೆಷ್ಟು 8 kg ಡೌನ್ ಆದೆ. 3 ದಿನ ನೀರಲ್ಲಿ ಹಾಕಿ ಅದರದ್ದು ಗಲೀಜೆಲ್ಲ ಹೋಗ್ಲಿಕ್ಕಿರುತ್ತೆ. ನೋಡಿ ನನ್ನ ಮಗ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಎಕ್ಸಸೈಸ್ ಆಯಿತು ನಂದಾಗು ಬಿಲ್ಲಂದು ಇಬ್ಬರದ್ದು ಫಿಟ್. ನಾವು ಫಿಟ್ ಆ್ಯಂಡ್ ಫೈನ್ ಅಲ್ಲ ಬಿಲ್ಲ? ಓಕೆ, ಈಗ ಕಾಫಿ ರೆಡಿ ಆಗ್ತಾ ಉಂಟು. ನಾನು ಹೇಳ್ತಾ ಇದ್ದೆ ನೋಡಿ, ಬ್ಲ್ಯಾಕ್ ಕಾಫಿಗೆ ಸ್ವಲ್ಪ ನಾನು ಹನಿ ಹಾಗೂ ಆ್ಯಪಲ್ ಸೈಡರ್ ವೆನಿಗರ್ ಹಾಕ್ತೀನಿ. ಯಾವ ಹನಿ ಯೂಸ್ ಮಾಡ್ತೀನಿ, ಯಾವ ಆ್ಯಪಲ್ ಸೈಡರ್ ವೆನಿಗರ್ ಯೂಸ್ ಮಾಡ್ತೀನಿ ಅಂತ ಟ್ಯಾಗ್ ಮಾಡಿ ಇಡ್ತೀನಿ. ನೀವು ಯಾವ್ದು ಕೂಡ ಯೂಸ್ ಮಾಡ್ಬೋದು. ನಾನು ಯಾವ್ದು ಯೂಸ್ ಮಾಡ್ತೀನಿ ಅದು ಮಾತ್ರ ಟ್ಯಾಗ್ ಮಾಡೋದು ನಾನು ಅಷ್ಟೇ. ಮತ್ತು ಡ್ಯಾನ್ಸ್ ಯಾವ್ದು ಮಾಡೋದು ಸುಮಾರು ಸಲ ಕೇಳ್ತಾ ಇದ್ರಿ. ನಾನು ಜುಂಬಾ ಮಾಡೋದು, ಡಿ ಡ್ಯಾನ್ಸ್ ಅಂತ ಒಂದು ಉಂಟು, ಅವ್ರದ್ದು ಮಾಡ್ತಾಯಿರ್ತೀನಿ. ಚೆನ್ನಾಗಿದೆ ಅವ್ರದ್ದು, ಫುಲ್ ವರ್ಕೌಟ್ ಆಗುತ್ತೆ ಅವ್ರದ್ದು ಫುಲ್ ಬಾಡಿ. ಹಾಗೆ ಅದನ್ನೇ ಮಾಡೋದು ನಾನು, ಡಿ ಡ್ಯಾನ್ಸ್ ಅಂತ ಹೇಳಿ. ಆಯಿತಾ ಕಾಫಿ ರೆಡಿ? ಓಕೆ, ಕಾಫಿ ರೆಡಿ ಆಯಿತು. ಡ್ಯಾಡಿ ಕೂಡ ಸವಾರಿಗೆ ಹೊರಟರು. ಇವತ್ತು ಬಂಟ್ವಾಳ ಸೈಡ್ ಅಂತೆ ಸವಾರಿ. ಹಾಂ, ಓಕೆ ನೋಡಿ, ಇದು ನಟ್ಟೆ ಅವತ್ತು ನಾವು ಇದು ಮಾಡಿದ್ದು ನೋಡಿ, ಹಿಡ್ದಿದ್ದು. ಅದನ್ನು 2-3 ದಿನ ನೀರಲ್ಲಿ ಹಾಕಿ ಅದರದ್ದು ಗಲೀಜೆಲ್ಲ ಹೋಗ್ಲಿಕ್ಕಿರುತ್ತೆ, ಚೇಂಜ್ ಮಾಡಲಿಕ್ಕಿರುತ್ತೆ ನೀರು ಡೈಲಿ. ಮತ್ತು ಅದನ್ನು ಬೇಯಿಸಿ ಕ್ಲೀನ್ ಮಾಡಲಿಕ್ಕಿರುತ್ತೆ. ಅದರದ್ದು ಮಾಂಸ ಎಲ್ಲ ತೆಗಿಬೇಕು, ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆಲ್ಲ ಇರುತ್ತೆ. ಅದೆಲ್ಲ ನಾನು ತೋರಿಸ್ತೇನೆ. ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನು ನಾವು ತಿನ್ನಬೇಕು, ಏನು ಮಾಡೋದು. ಇದರದ್ದು ಖಾಲಿ ಮಾಂಸ ತೆಗೆದು ಸುಕ್ಕ ಕೂಡ ಮಾಡ್ತೀವಿ, ಹಾಗೂ ಇದನ್ನು ಬಸಳೆಗೆ ಮಿಕ್ಸ್ ಮಾಡಿ ಹಾಕಿ ಸಾರು ಕೂಡ ಮಾಡ್ತೀವಿ. ಇದು ಉಂಟಲ್ಲ ಬಕೆಟಲ್ಲಿ ನಾವು ಓಪನ್ ಇಟ್ಟರೆ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಹೊರಗೆ ಬಂದು ಎಲ್ಲ ಕಡೆ ಹೋಗಿರುತ್ತೆ. ಅದು ನಿಲ್ಲುವುದೇ ಇಲ್ಲ, ಅದು ಒಳಗಡೆ ಅಷ್ಟು ಓಡುತ್ತೆ. ಇದು ಏಡಿ ಎಲ್ಲ ನಾವು ಹಿಡಿತೀವಲ್ಲ, ಅದು ಅಲ್ಲೇ ಇರುತ್ತೆ ಬಕೆಟಲ್ಲಿ. ಯಾಕೆಂದರೆ ಒಂದು ಮೇಲೆ ಬರುವಾಗ ಇನ್ನೊಂದು ಎಳೀತದೆ ಅಂತಲ್ಲ. ಇದು ಹಾಗೆಲ್ಲ ಒಂದರ ಮೇಲೆ ಒಂದು ನಿಂತು, ಒಂದರ ಮೇಲೆ ಒಂದು ನಿಂತು ಎಲ್ಲ ಕಡೆ ಬರುತ್ತೆ. ಇದು ಅಂಟಿ ಬರೋದು, ಅಷ್ಟು ಜೋರಿರುತ್ತೆ. ಇದು ಬಟ್ಟೆ ಕಟ್ಟಿ ಇಡಬೇಕು, ಅದಕ್ಕೆ ಮುಚ್ಚಿಟ್ರೂ ಹಾಳಾಗುತ್ತೆ. ಅದು ಬಟ್ಟೆ ಕಟ್ಟಿ ಇಡಬೇಕು. ಓಕೆ, ಹಲಸಿನಕಾಯಿದ್ದು ಅಡ್ಡೆ ಮಾಡ್ತೀವಲ್ವ, ಅದನ್ನು ಮಾಡಿದ್ವಿ. ಅದೇ ಬಿಸಿ ಬಿಸಿ ಉಂಟು. ಇವಾಗ ಓಪನ್ ಮಾಡಿ ನೋಡಬೇಕು. ನಮಗೆಲ್ಲರಿಗೂ ಇಷ್ಟ ಇದು. ಮಕ್ಕಳು ತಿನ್ನೋದಿಲ್ಲ, ಅವರು ಭಾರಿ ಅಪರೂಪ ತಿನ್ನೋದು. ಪಜ್ಜು ತಿಂತಾನೆ, ಬೇರೆ ನಮ್ಮ ಮಕ್ಕಳು ಅಷ್ಟು ತಿನ್ನೋದಿಲ್ಲ. 1 ಪೀಸ್ ತಿಂದರೆ ತಿಂತಾರೆ ಅಷ್ಟೇ. ಹಾಗಾಗಿ ನಮಗೆ ಮಾಡೋದು. ಮತ್ತು ನಾವು ಅಮ್ಮನ ತಂಗಿ ಅಥವಾ ಯಾರಾದರೂ ಹೀಗೆ ನೇಬರ್ಸ್ ಎಲ್ಲ ಇದ್ದರೆ ಅವರಿಗೆಲ್ಲ ಕೊಡೋದು. ಚೆನ್ನಾಗಿದೆಯಾ? ನಮ್ಗೆ ಇಷ್ಟ ಅಲ್ಲ ಅದು. ಅದರಲ್ಲಿ ತೆಂಗಿನಕಾಯಿ ಹಾಕ್ತಾರಲ್ಲ, ತೆಂಗಿನಕಾಯಿ ಕಟ್ ಮಾಡಿ ಕೊಡ್ಲಿಲ್ವ ನೀವು ಅಮ್ಮನಿಗೆ? ಕಟ್ ಮಾಡಿ ಕೊಡ್ಲಿಕ್ಕೆ ಹೇಳ್ಬೇಕಿತ್ತಮ್ಮ. ನಾನೇ ಕಟ್ ಮಾಡ್ಬೇಕು. ಹೌದು, ಅವರೇ ಮಾಡ್ಬೇಕು ಎಲ್ಲ. ನೀವು ಹೆಲ್ಪ್ ಮಾಡಿ ಒಳ್ಳೇದುಂಟು. ತೆಂಗಿನಕಾಯಿ ಕಮ್ಮಿ ಆಯ್ತು ಅಷ್ಟೇ. ತೆಂಗಿನ ಕಮ್ಮಿ ಆಯ್ತು ನಾನು ತಿನ್ನಲ್ಲ, ಒಳ್ಳೆದಾಗ ನನಗೆ. ಅವರಿಗೆ ಇಷ್ಟ ತೆಂಗಿನಕಾಯಿ ಅದರಲ್ಲಿ ಸಿಗುತ್ತಲ್ಲ, ಚೆನ್ನಾಗಿದೆ ಅಮ್ಮ. ಸ್ವೀಟ್ ಎಲ್ಲ ಒಳ್ಳೆದುಂಟು, ಕರೆಕ್ಟ್ ಆಗಿದೆ ಸರ್. ಇರಬೇಕು ತೆಂಗಿನಕಾಯಿ ಅವರು ಹಾಕಿದ್ದಾರೆ. ಮಾವಿನ ಹಣ್ಣು ಸಿಗುತ್ತೆ ನೋಡಿ, ಅದರ ಸಿಪ್ಪೆ ತೆಗೆದು ನಾವು ಬಾಟಲಲ್ಲಿ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಅಥವಾ ನೀವು ಪ್ಲಾಸ್ಟಿಕಲ್ಲಿ ಹಾಕಿ ಕೂಡ ಫ್ರಿಜ್ಜಲ್ಲಿ ಅಂದರೆ ಫ್ರೀಝರಲ್ಲಿ ಇಟ್ಬಿಡಬೇಕು. ಆವಾಗ ಎನಿ ಟೈಮ್ ಇಡೀ ವರ್ಷಕ್ಕೆ ನೀವು ಮಾವಿನಕಾಯಿ ಸಾರಿಗೆಲ್ಲ ಯೂಸ್ ಮಾಡ್ಬೋದು. ಮಾವಿನ ಹಣ್ಣನ್ನು ಈ ರೀತಿ ಮಾಡಿ ಇಡ್ತೀವಿ ನಾವು ಯಾವಾಗಲೂ, ಯಾಕೆಂದರೆ ಮತ್ತೆ ಸಿಗೋದಿಲ್ಲ ಅಲ್ವಾ, ಹಾಗಾಗಿ. ಏನನ್ನ ಸುರಸುಂದರ ಅಂಗಿ, ಏನು ಮಾಡ್ತಾ ಇದೆಯಾ? ಎಂತ ಹೇಳಿದ್ ನಾನು ನಿಮ್ಗೆ? ಯಾವ್ದಕ್ಕೆ ಹೊರಡಿ ಅಂತ ಹೇಳಿದ್ದೀನಿ? ಯಾವುದಕ್ಕೆ? ರೀಲ್ ಮಾಡ್ಲಿಕ್ಕೆ. ಕೆಲಸ ಇಲ್ಲ, ಕೂತ್ಕೊಳ್ಳಿ. ಓಕೆ, ಈಗ ಹೊರಡ್ತಾ ಇದ್ದೀನಿ ನಾನು. ಅದು ಸೀರೆ ಉಂಟು ನೋಡಿ, ಅವತ್ತು ನಾನು ವೆಂಕಿಯಾಗ ಅವರ ಗೃಹ ಪ್ರವೇಶಕ್ಕೆ ಹಾಕಿದ್ದು. ಅದರಲ್ಲಿ ನಾನು ರೀಲ್ ಕೂಡ ಮಾಡಲಿಲ್ಲ, ಅದನ್ನು ಕರೆಕ್ಟಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಅಲ್ಲಿ. ಹಾಗೆ ನಾನು ಎಣಿಸಿದೆ ಮತ್ತೊಮ್ಮೆ ಅದನ್ನು ಹಾಕೋಣ ಅಂತ ಹೇಳಿ. ಹಾಗೂ ಅದಕ್ಕೆ ಮೇಕಪ್ ಮಾಡ್ತಾ ಇದ್ದೀನಿ ಈಗ ರೀಲಿಗೆ. ನಂದು ಹಸ್ಬೆಂಡ್ ಇತ್ತು ರೀಲ್. ಇದೇನು ಗೊತ್ತಿಲ್ಲ, ಯಾವಾಗಲೂ ಲಿಪ್ಸ್ಟಿಕ್ ಹಾಕುವಾಗ ನನ್ನ ಟಿಪ್ಸ್ ನಿಮಗೆ ನೆನಪಿಡಿ. ನೀವು ಆದಷ್ಟು ಬ್ರಷಲ್ಲಿ ಹಾಕಿದರೆ ಉಂಟಲ್ಲ, ಈ ರೀತಿ ಬ್ರಷ್ ಸಿಗುತ್ತೆ ಸಂದು, ಆ ಬ್ರಷಲ್ಲಿ ನೀವು ಹಾಕಿದರೆ ತುಂಬ ಚೆನ್ನಾಗಿ ಕೂರುತ್ತೆ. ನಾನು ಹೆಚ್ಚಾಗಿ ಬ್ರಷಲ್ಲಿ ಹಾಕ್ತೀನಿ ಸುಮಾರು ಸಲ. ಆವಾಗ ಕೆಲವೊಂದು ತುಟಿ ಉಂಟಲ್ಲ, ಇದು ನಂಗೆ ಉಪಾದ ಕೊಡ್ತೇನೆ ಒಂದು ನಿಮಿಷ.
ಇಲ್ಲಿ ಬರ. ಉಪದ ಕೊಡ್ತೇನೆ. ಕೆಲವ್ರದ್ದು ತುಟಿ ನೋಡಿ ಸ್ವಲ್ಪ ಕ್ರಾಕ್ ಎಲ್ಲ ಜಾಸ್ತಿ ಇರುತ್ತೆ, ಅಂಥವ್ರಿಗೆಲ್ಲ ಇದರಲ್ಲೆಲ್ಲ ಹಾಕಿದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಗೊತ್ತಾಗೋದಿಲ್ಲ, ಎಲ್ಲ ಫಿನಿಶಿಂಗ್ ಕರೆಕ್ಟ್ ಇರುತ್ತೆ. ಹಾಗೆ ನಂದು ಕ್ರಾಕ್ ಇಲ್ಲ ಜಾಸ್ತಿ, ಆದರೆ ನಾನು ಇದರಲ್ಲಿ ಹೇಳುದು ನಿಮ್ಗೆ, ಇದರಲ್ಲಿ ಹಾಕಿ ನೋಡಿ ಒಮ್ಮೆ. ಅದು ಅದರಲ್ಲಿ ಕೆಲಸ ಜಾಸ್ತಿ ಅಲ್ಲ, ಅದೊಂದು ಇದು ಪೇಂಟ್ ಬ್ರಷ್ ಸಿಗುತ್ತೆ, ಅದರಲ್ಲಿ ಹಚ್ಚಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ನಿಮಗೆ ಹಚ್ಚರವನಿ ಅದೆಲ್ಲ ಹಚ್ಚಿ, ಇಲ್ಲದ್ರೆ ರೆಡ್ ಪೇಂಟ್ ಉಂಟಲ್ಲ ಅದಕ್ಕೆ ಈಗ ಲಿಫ್ಟ್ ಇದು ಮಾಡಿದ್ರೆ ಇದು ಹಾಗೆ ಮಾಡಿದ್ರೆ ಆಯ್ತಾ, ಪರ್ಮನೆಂಟ್ ಆಗಿರುತ್ತೆ. ಮತ್ತೆ ಅದೆಂತ ಗ್ಲಾಸ್ ಅಂತೆ, ಮ್ಯಾಟ್ ಅಂತೆ ಅಂತೆ ನಿಮ್ದು. ಹೋಗಿ ಹೋಗಿ ನೀನು. ಏಯ್ ಪಂಡ, ನಿಮಗೆ ಅಂತ ಕೇಳ್ತಿದ್ರು ಹಿಂಸೆ ಆಗುತ್ತಾ ಅಂತ ಕೇಳ್ತಿದ್ರಲ್ಲ. ಇಲ್ಲಪ್ಪ, ಎಂತ ಹಿಂಸೆ ಆಗೋದು? ಹಿಂಸೆ ಆಗಲ್ಲ ಅವರಿಗೆ, ಆದ್ರೆ ನಾನು 100 ಸಲ ಕಾಲಿಗೆ ಬೀಳ್ಬೇಕಾಗತ್ತೆ ಅಷ್ಟೇ. ಓ ಹೌದಲ್ಲ, ಅವರಿಗೆ ಹಿಂಸೆ ಆಗುತ್ತೆ. ಅವರು ನಾನು 100 ಸಲ ಪ್ಲೀಸ್ ನಾನೊಂದು ಹೇಳ್ತೀನಿ ಪ್ಲೀಸ್ ಹೀಗೆಲ್ಲ ಹೇಳಿ ಕಾಲಿಡಿದು ಅವರಿಗೆ ಬೇಕಾಗಿದ್ದೆಲ್ಲ ಮಾಡಿಕೊಟ್ಟು ಆಮೇಲೆ ರೀಲ್ಸ್ ಬರ್ತಾರೆ. ಅಷ್ಟು ನಾಟಕ ಆಡ್ತಾರೆ ಗಂಡಸರು. ಆಯ್ತಪ್ಪ ನೋಡು, ಇವತ್ತು ನೀನು ನೋಡು, ಇವತ್ತು ವಿಡಿಯೋ ತೆಗಿತೀನಿ, ಎಷ್ಟು ಕಾಲಿಗೆ ಬೀಳ್ತೀಯಾ, ಎಷ್ಟು ಇದು ಮಾಡ್ತೀಯಾ, ಎಷ್ಟು ಇದು ಮಾಡ್ತೀನಿ ನೋಡ್ತೀನಿ ನಾನೀಗ. ಆಯ್ತಾ, ಈಗ ಕಲಿಸ್ತೀನಿ ನಿಮ್ಗೆ. ಒಂದ್ಸಲ ಬಿದ್ರೆ 100 ಸಲ ಕಳ್ಳಿ. ನಾನು ಹೊರಡ್ತೀನಿ. ನನ್ನ ರಾಯ್ ಬಾಬಾ ಇಲ್ಲಿದ್ದಾನೆ, ನನ್ನ ಕ್ಯಾಮ್ರಾಮ್ಯಾನ್ ಇಲ್ಲ, ನನಗೆ ಇದಾಗ್ತಾ ಉಂಟು. ಬರ್ತೇನೆ ಈಗ. ನೋಡಿ, ಇದು ಸೀರೆ ಅವ್ರು ಕೊಟ್ಟಿದ್ದು, ನಾನು ಅವತ್ತು ಹೇಳಿರಲಿಲ್ಲ. ನೈಸ್ ಬುಟಿಕ್ ಅವರು ನನಗೆ ಕೊಟ್ಟಿದ್ದು, ನಾನು ಹೇಳಿದ್ದೆ ನೋಡಿ ನಿಮಗೆ. ನಾನೊಂದು ಬೇರೆ ಸೀರೆ ಕೊಟ್ಟಿದ್ದೆ ಅವರಿಗೆ, ಅದು ಅವ್ರು ಹೇಳಿದ್ರು ನಾರ್ಮಲ್ ಕಾಣುತ್ತೆ ಅದು, ಆದರೆ ನಾನೊಂದು ಸೀರೆ ಕೊಡ್ತೀನಿ ನಿಮಗೆ, ಅದು ತುಂಬ ಚೆನ್ನಾಗಿದೆ, ಅದನ್ನು ನೀವು ಉಟ್ಟು ಒಮ್ಮೆ ನೋಡಿ ಹಾಗೆ ಅಂತೇಳಿ. ನನಗೆ ಯಾಕೆ ಧೈರ್ಯನೇ ಇರಲಿಲ್ಲ, ಯಾಕೆಂದರೆ ನನಗೆ ಸಾಫ್ಟ್ ಬೇಕಂತ ಸೀರೆ. ನಾನು ಯಾವಾಗಲೂ ಅವರಿಗೆ ಹೇಳೋದು ನನಗೆ ಸಾಫ್ಟ್ ಬೇಕು, ಇಲ್ಲದ್ರೆ ನನಗೆ ಅದು ಉಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೀರೆನೇ ಉಡೋದು ನಾನು ಬಾರಿ ಇದರಲ್ಲಿ, ಅದರಲ್ಲಿ ಸಾಫ್ಟ್ ಇಲ್ಲದಿದ್ದರೆ ಇನ್ನೂ ಕೂಡ ಬೇಜಾರಾಗುತ್ತೆ. ಹಾಗೆ ಮತ್ತೆ ಅವ್ರು ಹೇಳಿದರು, ಇಲ್ಲ ನನ್ನ ಹತ್ರ ತುಂಬ ಸಾಫ್ಟ್ ಇದೆ, ಒಮ್ಮೆ ನೋಡಿ ನೀವು ನೋಡಿ ಅಂತ ಹೇಳಿ. ಮತ್ತೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು ಅವರು. ಆಮೇಲೆ ನನಗೆ ಸೀರೆ ನೋಡಿ ಓಕೆ ಆಗ್ಬೋದು ಅಂತ ಹೇಳಿ ಅನ್ನಿಸ್ತು. ಆದರೆ ಇಲ್ಲಿ ಮನೆಗೆ ಬಂದು ಅದನ್ನು ನೋಡಿ ನಾನು ಅಲ್ಲಿ ಉಟ್ಟೆ ನೋಡಿ, ಆವಾಗ ನನಗೆ ತುಂಬ ಇಷ್ಟ ಆಯಿತು. ಎಷ್ಟೊಂದು ಲೈಟ್ ವೆಯ್ಟ್ ಇದೆ ಅಂದರೆ ಇದು ತುಂಬ ಚೆನ್ನಾಗಿದೆ ಸೀರೆ. ಅವರದ್ದೇ ಒಂದು ಪೇಜ್ ಉಂಟಂತೆ, ನೈಸ್ ಬುಟಿಕ್ ಅವರದ್ದೇ ಒಂದು ಅರಶಿನ ಅಂತ ಹೇಳಿ. ಆ ಪೇಜನ್ನು ನೀವು ಬೇಕಿದ್ರೆ ನೋಡಿ ಹೋಗಿ, ಅದರದ್ದು ನಾನು ಹಾಕ್ತೀನಿ ಇದರಲ್ಲಿ. ಅಲ್ಲಿ ಅವರು ಸೀರೆನೆಲ್ಲ ಹಾಕ್ತಾರಂತೆ ಇಂಥದ್ದು. ನಾನು ಅದು ನೋಡಿರಲಿಲ್ಲ, ಮತ್ತೆ ನಾನು ನೋಡುವಾಗ ತುಂಬ ಒಳ್ಳೊಳ್ಳೆ ಸೀರೆ ಉಂಟು ಅವರ ಹತ್ರ. ಇದರಲ್ಲಿ ಕೂಡ ಸುಮಾರು ಕಲರ್ ಇತ್ತು ಅವರ ಹತ್ರ. ಹಾಗೆ ನಿಮಗೆ ಯಾರಿಗಾದ್ರೂ ಇಷ್ಟ ಆಯ್ತಂತಾದರೆ ಅಲ್ಲಿ ಸಿಗುತ್ತೆ ನಿಮಗೆ, ಆಯಿತಾ ಈ ಸೀರೆ. ಅದನ್ನು ನಾನು ಹೇಳಲಿಕ್ಕಿತ್ತು ನಿಮಗೆ, ಮೊನ್ನೆ ಹೇಳಿರಲಿಲ್ಲ ನಾನು. ಹಾಗೂ ಥ್ಯಾಂಕ್ ಯು ಸೋ ಮಚ್ ನೈಸ್ ಬುಟಿಕ್ ಅವರೇ, ನೀವಾಗಿ ರಿಸ್ಕ್ ತಗೊಂಡು ನನಗೆ ಅವರೇ ಈ ಬ್ಲೌಸನ್ನು ಇದಕ್ಕೆ ಹೊಲಿದು ಕೊಟ್ಟು ಎಲ್ಲ ಮಾಡಿದರು ನೋಡಿ. ತುಂಬ ಚೆನ್ನಾಗಿದೆ, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ. ಪಾಪ ನಾನು ಲಾಸ್ಟ್ ಟೈಮಲ್ಲಿ ಹೋದರು, ಅವರು ಅಷ್ಟು ಚೆನ್ನಾಗಿ ಹೊಲಿದು ಕೊಟ್ಟಿದ್ದಾರೆ. ಹಾಗೂ ನಾನು ಉಟ್ಟು ತೋರಿಸ್ತೀನಿ, ಇದ್ರ ಹಿಂದ್ಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮಾಡ್ತೇನೆ. ಟೀರಿ 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 ಟೀರಿ. ಒಬ್ಬ ಇಲ್ಲಿ ನೋಡಿ, ಈ ಸಾರಿಗೆ ನಾವು ಈ ಥರ ಹಾಕಬೇಕು, ಹಾಗೂ ಇದು ಹೀಗೆ ಹಿಂದೆ ಕಟ್ಟಬೇಕು. ಓಕೆ ನೋಡಿ, ಈಗ ಸೀರೆ ಉಟ್ಟಿದ್ದೀನಿ, ಎಲ್ಲ ಫೋಟೋಶೂಟ್ ಎಲ್ಲ ಆಯಿತು. ಇನ್ನೊಂದು ಇದುಂಟು, ರೀಲ್ ಉಂಟು ನನ್ನ ಅಪರಂಜಿಯೊಂದಿಗೆ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು ಅಂತ ಹೇಳಿ. ಮಾಡುವ. ಇದು ಫಸ್ಟಿಗೆ ನೋಡು, ಗೆಜ್ಜೆ ತೆಗಿಬೇಕು, ಹೀಗೆ ಟಿಂಕ್ ಟಿಂಕ್ ಟಿಂಕರ್ ಟಿಂಕ್ 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 ಅಂತ ಮ್ಯೂಸಿಕ್ ಉಂಟು, ಆಯ್ತಾ? ಈ ಮ್ಯೂಸಿಕ್ ಮಾಡಿ ಮತ್ತೆ ಮುಂದೆ ಮೇಲೆ ತೋರಿಸ್ಬೇಕು. ರೆಡಿ? ಮ್ಯೂಸಿಕ್ ಇಲ್ಲ, ಸಣ್ಣದಷ್ಟೇ. ಇದನ್ನೆಲ್ಲ ನೀವು ಇನ್ಸ್ಟಾದಲ್ಲಿ ನೋಡಿ, ನಮ್ಮದು ರೀಲ್ಸ್ ಎಲ್ಲ ನಾನು ಅದರಲ್ಲಿ ಹಾಕಿರ್ತೀನಿ, ಅದರಲ್ಲಿ ನೋಡಿ ನೀವು ಫಾಲೋ ಮಾಡಿ. ನನಗೆ ನೀವೆಂತ ಫಾಲೋ ಮಾಡೋದೇ ಇಲ್ಲ. ಅಮ್ಮನಿಗೆ ಇದರಲ್ಲಿ ಎಷ್ಟು ಫಾಲೋವರ್ಸ್ ಉಂಟು, ಇನ್ಸ್ಟಾದಲ್ಲಿ ಎಷ್ಟು ಕಮ್ಮಿ ಅಲ್ಲ? ಯಾಕೆ ಎಷ್ಟು ಕಮ್ಮಿ? ಕನ್ನಡದವರಲ್ವಾ ನಾವು, ಕನ್ನಡ ಆಗಿ ಎಲ್ಲ ಫಾಲೋ ಮಾಡಬೇಕು ನೀವು. ಅಮ್ಮ ನಿಮಗೋಸ್ಕರ ಎಷ್ಟು ಚಂದದ್ದು ರೀಲ್ ಮಾಡ್ತಾರೆ ಅಲ್ಲ? ಹೌದು, ಇಷ್ಟು ದಪ್ಪ ಆಗಿ ಎಲ್ಲರೂ ಕ್ರಿಟಿಸೈಸ್ ಮಾಡ್ತಾರೆ ನನಗೆ, ಎಂತ ನೀನು ಬೊಡ್ಡಿ ಡ್ಯಾನ್ಸ್ ಮಾಡ್ತೀನಿ, ಆದರೂ ನಾನು ಮಾಡ್ತೀನಿ, ಎಂಟರ್ಟೈನ್ ಮಾಡ್ತೀನಿ.
ನೋಡಿ. ಫಾಲೋ ಮಾಡೋದಿಲ್ಲ ನೀವು. ನಮ್ದಾಯ್ತು ಇವಾಗ ರೀಲೆಲ್ಲ ಇಷ್ಟು ಕತ್ತಲಾಯ್ತು ಲಾಸ್ಟಿಗೆ ಕತ್ತಲಾಯಿತು. ಓಕೆ, ಇದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಸೀರೆ ನಿಮಗೆ ಇಷ್ಟ ಆಯ್ತಂತಾದರೆ ಇದರದ್ದು ನಾನು ಲಿಂಕ್ ಹಾಕಿರ್ತೀನಿ. ಅರಶಿನ ಅಂತ ಹೇಳಿ ಪೇಜ್ ಇತ್ತು ಅವರದ್ದು, ನೈಸ್ ಬ್ಯೂಟಿಕ್ ಅವರು ಸ್ಟಿಚ್ ಮಾಡಿಸಿದ್ದು ಬ್ಲೌಸ್ ಎಲ್ಲ, ಹಾಗಾಗಿ ಅವರದ್ದೇ ಪೇಜ್ ಎರಡು ಕೂಡ. ಹಾಗೆ ಅದರದ್ದು ನಾನು ಹಾಕ್ತೀನಿ, ನೀವು ಅಲ್ಲಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ. ಓಕೆ, ಇದು ಇವಾಗ ನಾವು ನಟ್ಟೆಯನ್ನು ಬೇಯಿಸಿ ಈಗ ಅದರ ಒಳಗಡೆದ್ದು ಇದಾಗುತ್ತೆ, ಓಪನ್ ಆಗುತ್ತೆ. ಆಮೇಲೆ ಒಳಗಡೆದ್ದು ಕಡ್ಡಿಯಿಂದ ತೆಗೆಯೋದು. ಹೀಗೆ ನೋಡಿ ಮಾಂಸವನ್ನು ಈ ರೀತಿ ಮಾಂಸವನ್ನು ತೆಗೆಯೋದು. ಮತ್ತೆ ಅದರದ್ದು ಕಪ್ಪು ಒಂದಿರುತ್ತೆ, ಅದು ತೆಗಿಲಿಕ್ಕುಂಟು ಗಲೀಜು, ಅದು ತೆಗೆದು ಮಾಂಸಕ್ಕೆ ಹಾಕೋದು. ಸುಕ್ಕ ಮಾಡ್ಲಿಕ್ಕೆ ಚೆನ್ನಾಗಾಗುತ್ತೆ ಅದು ನೋಡಿ. ಹೊಸ ಮ್ಯಾಟ್ ನೋಡಿದ್ದೀರಾ? ಡೋರ್ ಮ್ಯಾಟ್ ಇಲ್ಲಿ ನೋಡಿ, ಚೆನ್ನಾಗಿದೆ ಅಲ್ಲ? 3D ಡಿಸೈನ್ ಅಲ್ಲಿ ನಾನು ಉಜ್ಜಿ ಬರ್ತೇನೆ. ಬ್ಲ್ಯಾಕ್ ಚೆನ್ನಾಗಿದೆ. ಏಯ್ ಕಾಫಿ ಹಂಗಯ್ಯ ಮಮ್ಮಿ ಲಗಿಯೇ. ಗುಡ್ ಬಾಯ್ ಕಾಫಿ ಗುಡ್ ಬಾಯ್. ನೋಡಿ ಇಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ. ಅದು ನಾನು ಕದ್ರೆ ಅವರಿಗೆ ಗೊತ್ತಾಗೋದಿಲ್ಲ. ಯಾಕೆ? ಕರೆದ್ರೆ ಗೊತ್ತಾಗುತ್ತೆ, ಯಾರು ಕರೆದ್ರೆ ಬರ್ತಾರೆ. ಹೌದಾ? ಕಾಫಿ ಹಂಗಯ್ಯ ಬಾಬಾ, ಹಂಗಯ್ಯ ಬಾಬಾ ಕಪ್ಪ. ಏ ನೋಡಿ 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 ನೋಡಿ, ಎಷ್ಟಾಯ್ತು? ಎಂತದ ಎಷ್ಟು? ನಾನೆಷ್ಟು 8 kg ಡೌನ್ ಆದೆ. 8 kg ಗೆಸ್ ಮಾಡಿ. ಕುಂಟಲು ತಂದಿದ್ದೆ ನಾನು. 8 kg ಡೌನ್ ಆಗಿದ್ದೀನಿ. ನೀನು ಕರಡಿ ಹೀಗೆ ರಕ್ತ ಕುಡಿಯೋದು ನಾನು ಡೈಲಿ, ಹಾಗಾಗಿ ಡೌನ್ ಆಗಿದ್ದು. ರಕ್ತ ಕುಡಿಯೋದು, ಅಮ್ಮ ಟಾಟ್ ಮಂತ್ರ ಮಾಡೋದು. ಡಾಮ್ ಭೀಮ್ ಡ್ಯೂಮ್ ಬುಸ್ ಸಪರಾಗು, ಡಾಮ್ ಭೀಮ್ ಡ್ಯೂಮ್ ಬುಸ್ ಸಪರಾಗು. ಇದು ಪೊಮೊಗ್ರಾನೇಟ್ ಜ್ಯೂಸ್, ನಂದೊಂದು ಫೇವ್ರೆಟ್ ಉಂಟು ಬ್ರ್ಯಾಂಡ್, ಅದರದ್ದು ತೋರ್ಸ. ಸ್ಟೋರಿಯಾ ಈ ಕೂಡ ಇದು ಜಾಸ್ತಿ ಕುಡೀರಿ ಅಂತ ನಾನು ಹೇಳಲ್ಲ, ನಾನು ಕೂಡ ಜಾಸ್ತಿ ಕುಡಿಯೋದಿಲ್ಲ. ಇದು ತುಂಬ ಏನಾದರೂ ಕೋಲ್ಡ್ ಕುಡಿಯೋಣ, ಬಾಯಾರಿಕೆ ಆಗುತ್ತೆ ನೋಡಿ, ಅಷ್ಟೇ. ನಾನು ನೀರುಳ್ಳಿ ಇಟ್ಟಿದ್ದೀನಿ, ನೀರುಳ್ಳಿ ಕಲಚು ಹೋಯ್ತಾ ಅಂತ. ಈರುಳ್ಳಿ ಪಜ್ಬಾಯ್ ಆಯ್ತು. ಇಲ್ಲ, ಹಾಂ ಈಗ ಸುಕ್ಕ ಮಾಡ್ತಾ ಇದ್ದೇನೆ. ಇದರದ್ದು ನಟ್ಟೆ ಸುಕ್ಕ ನೋಡಿ, ಈ ರೀತಿ ಓಪನ್ ಮಾಡಿ ಇಟ್ಟಿದ್ದೀವಿ. ಇವಾಗ ಕ್ಲೀನ್ ಮಾಡಿ ಇದನ್ನು ಎಲ್ಲ ಕ್ಲೀನಾಗಿದೆ ಇದು ಸುಕ್ಕ. ನಾರ್ಮಲ್ ನಾನು ಸುಕ್ಕ ತೋರಿಸ್ತೀನಿ ನೋಡಿ ನಿಮಗೆ, ಚಿಕನ್ ಎಲ್ಲ ಅದೇ ರೀತಿ ಮಾಡೋದು. ಇದು ಸುಕ್ಕ ಮಸಾಲ ನಾನು ರೆಡಿ ಮಾಡಿ ಇಡ್ತೀನಿ ಸ್ವಲ್ಪ, ನಮಗೆ ಮನೆಗೆ ಅಂತ ಹೇಳಿ, ಒಂದು ಅರ್ಜೆಂಟಲ್ಲಿ ಏನಾದರೂ ಮಾಡಲಿಕ್ಕಿದ್ರೆ ಆಗುತ್ತೆ ಅಂತ ಹೇಳಿ, ಹಾಗೆ ಅದನ್ನೇ ಹಾಕ್ತೀನಿ ಇವಾಗ. ನೋಡಿ ಮಾಡಿ ಇಟ್ಟಿದ್ರಿಂದ ಈಗ ಅಲ್ಪ ಆಗಿಲ್ವಾ, ಅದಕ್ಕೆ ನಿಮ್ಗೆ ಹೇಳುದು ನಾನು. ಇವತ್ತು ನನಗೆ ಫುಲ್ಲು ಸಾಕಾಗಿದೆ ಡ್ಯಾನ್ಸ್ ಮಾಡಿ, ಹಾಕೊಂಡ್ರೆ ರಂಜಿ ಚಿನ್ನವು ಅಂತ ಹೇಳಿ, ಹಾಗೆ ಈಗ ಚಿನ್ನವನ್ನು ತೆಗೆಯುವುದು ನನಗೆ ಸಾಕಾಗಿ ಹೋಗಿದೆ. ಇದು ನಮ್ಮದು ಪಿಂಕ್ ಸಾಲ್ಟ್, ರಾಕ್ ಕ್ರಿಸ್ಟಲ್ ಸಾಲ್ಟ್ ನೋಡಿ. ಪಿಂಕ್ ಸಾಲ್ಟ್ ನಾವು ಯೂಸ್ ಮಾಡೋದು ಜಾಸ್ತಿಯಾಗಿ, ಇದು ಒಳ್ಳೆಯದು. ಉಪ್ಪಲ್ಲಿ ಕಮ್ಮಿದು ನಾವು ಉಪ್ಪು ತಗೊಳ್ತೀವಿ ನೋಡಿ, ಅದು ತುಂಬ ಅದರಲ್ಲಿ ಕಸ ಎಲ್ಲ ಇರುತ್ತೆ, ಹಾಗಂತೇಳಿ ಹೈ ಕ್ವಾಲಿಟಿದು ಕೂಡ ತಗೊಳ್ಬಾರ್ದು ನಾವು. ಸೊ ಈ ಪಿಂಕ್ ಸಾಲ್ಟ್ ಎಲ್ಲ ತುಂಬ ಒಳ್ಳೆಯದು, ಅದು ಹೆಚ್ಚಾಗಿ ನಾವು ಅದನ್ನೇ ಯೂಸ್ ಮಾಡೋದು. ಅಫೋರ್ಡೆಬಲ್. ಹೌದಾ? ಇದಕ್ಕೆ ಅಫೋರ್ಡೆಬಲ್ ಅಲ್ಲ ಇದು, ಅಫೋರ್ಡೆಬಲ್ ಮತ್ತೆ ನೀವು ಹೇಳುವಾಗ ಕರ್ಮ ಅಫೋರ್ಡೆಬಲ್. ಈಗ ಎಂತ ಸಿಗುತ್ತೆ ಅಫೋರ್ಡೆಬಲ್ ರೇಟಿಗೆ? ಎಂತ ಸಿಗಲ್ಲ, ನಾವು ಮಾತ್ರ, ಮನುಷ್ಯರು ಮಾತ್ರ ಫ್ರೀ. ಈಗ ಇವನು ಹಾಗೇನೆ ತಂದಿದ್ದೆ ನಾವು, ಸೇಲಿಗಿದ್ದ. ಅದಕ್ಕೆ ಮನುಷ್ಯರನ್ನೇ ಕಡಿತಾರೆ ಇವಾಗ, ಚಕ 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 ಅಂತ ಹೇಳಿ ಮಂಗಳೂರಲ್ಲಿ ಎಲ್ಲ.
ನೀನೆಂತ ಮಾಡುದೋ? ಜಾಗಿಂಗ್ ಇಲ್ಲಿ ಮಾಡುದಲ್ಲವೋ? ಗಿಡ 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 ಭೂಕಂಪ ಬಂತು, ಭೂಕಂಪ್. ಮನೆ ಕೆಳಗೆ ಓಯ್ ಐ ಐ ಪಜ್ಜು ಐ ಐ ಐ ಶೇಕಡ. ಓ ಇವನ್ ನೋಡಿ ಅಂತೆ ಡಿಪ್ರೆಸ್ಡ್ ಎಲ್ಲ ಬಿಟ್ಟು ಹೋಗಿದಂತೆ. ಈಗ ನೋಡಿ ನಾನು ಕರೀತೀನಿ. ಏಯ್ ಮುಂಗ ಅವನು ಇದು ಮಾಡಿದ್ದ, ದುಡಿದ. ಅವನೆಂತ ದುಡುದು? ಸಣ್ಣ ಮಗು ಅವನಲ್ಲ, ಬಜ್ಜು ದೊಡ್ಡ ಮಗು. ಅರ್ಜುನ ಕರೀತೇನಾ? ಕಾಫಿ ನೋಡಿ ನೋಡಿ ನನ್ನ ಮಗ. ಇದಕ್ಕೆ ಹೇಳುದು ತಾಯಿಗೆ ತಕ್ಕಂತ ಮಗ. ಇವನೇ ನನ್ನ ಮಗ, ನನ್ನ ವಾರಿಸುದಾರ, ನೆಕ್ಸ್ಟ್ ವಾರಿಸುದಾರ. ನೀನು ನಂಗೆ ಹೊರಗೆ ಹಾಕಿದ್ರ? ನನ್ಗೆ ಕಾಫಿ ಬೇಕು, ಕಾಫಿ. ನನ್ನ ಪುಟ್ಟ ಮಗು ಇದು. ಹೌದು, ರಾತ್ರಿ ನನ್ನ ಹತ್ರ ಮಲಗುದು. ಬೆಳಿಗ್ಗೆ ಆಗುವಾಗ 4 ಗಂಟೆ ಆಗುವಾಗ ಎಬ್ಬಿಸುದು ನನಗೆ, ಹೊರಗೆ ಸುಸು ಬರುತ್ತೆ ಅಂತ ಹೇಳಿ. ಅದಕ್ಕೆ ಹಾಲು ಕೊಡ್ಬೇಕು ಕುಡಿಲಿಕ್ಕೆ. ಮತ್ತೆ ಬಂದು ರೂಮಲ್ಲಿ ಕಚ್ಚಿ ಕಚ್ಚಿ ನನಗೆ ಉಪದ್ರ ಕೊಟ್ಟು ಮತ್ತೆ ಮಲಗುದು. ನೋಡಿ ಸಿಟ್ಟು ಬಂದಿದೆ ಅವನಿಗೆ, ಈಗ ಅದು ಹಸಿವಾಗಿದ ಅಂತ. ಪಪ್ಪಲಗಿ ಅವನಿಗೆ ಬೊಡ್ಡ ಮಾಡ್ಲಿಕ್ಕೆ ಉಂಟು. ನನಗೆ ಬೊಡ್ಡ ಆಗುತ್ತಾ ಇಲ್ವಾ? ಇದು ಮೊದಲು ಚಿಕ್ಕ ಇರುವಾಗ ದಪ್ಪ ಇರ್ತಾರೆ, ಆಮೇಲೆ ತೆಳ್ಳಗಾಗ್ತಾರೆ. ಲೈಟ್ ಹಾಕಿ ಪ್ರಯಾ, ಲೈಟ್ ಹಾಕಿ. ಗ್ಯಾಸ್ ಖಾಲಿ ಆಯ್ತು ನೋಡಿ, ಅರ್ಧದಲ್ಲಿ ಬಿಟ್ಟು ಕೂತ್ಕೊಂಡಿದ್ದೀನಿ ನಾನು. ಎಂತ ಅವಸ್ಥೆ ಮಧ್ಯಮ ಕುಟುಂಬ. ಗ್ಯಾಸ್ ಎಲ್ಲದು ನಾಟೆ ಇರುತ್ತೆ, ಅದು ಸಿಲಿಂಡರ್ ಚೇಂಜ್ ಮಾಡ್ಬೇಕಾಗುತ್ತಲ್ಲ. ಸುಮ್ಮನೆ ಅದು ನಾವು 100 ಸಲ ಹೇಳ್ಬೇಕು ನಾವು ಮಧ್ಯಮ ಕುಟುಂಬ ಅಂತ. ಇದರಲ್ಲಿ ಕೆಲವರಿಗೆ ಗೊತ್ತಾಗುದಿಲ್ಲಲ್ಲ. ನೀವೆಂತ ಮಧ್ಯಮ ಕುಟುಂಬ ಹೇಳ್ತಾರೆ. ನೋಡಿ ಈಗ ಫಾಸ್ಟ್ ಉಂಟದು. ಅವಾಗ ಗ್ಯಾಸ್ ಕಮ್ಮಿ ಇತ್ತಂತ, ಅದಕ್ಕೆ ಅದು ಸ್ಲೋ ಇತ್ತು. ಕೊತ್ತಂಬರಿ ಸೊಪ್ಪು ಕೂಡ, ಕೊತ್ತಂಬರಿ ಸೊಪ್ಪು ಸುಕ್ಕ ರೆಡಿ ನೋಡಿ, ಚೆನ್ನಾಗಾಗುತ್ತೆ. ಓಕೆ, ಈಗ ಊಟದ ಸಮಯ. ನಮಗೆ ಇದು ಸ್ಪೆಷಲ್. ಮೊನ್ನೆ ನಾವು ಹಿಡಿದು ಬಂದಿದ್ದು ನಡ್ತೆ ಕೊಂಕಣಿಯಲ್ಲಿ ಕೊಂಗೆ, ಅದ್ರ ಖಾಲಿ ಮಾಂಸ ಮಾತ್ರ. ಅದರಂದ್ರೆ ಮಾಂಸ ತೆಗೆದು, ಗಟ್ಟಿ ಮಾಂಸ ತೆಗೆದು, ಉಳಿದದ್ದು ಅದು ವೇಸ್ಟ್ ಕಟ್ ಮಾಡಿ ತೆಗೆದು ಬಿಸಾಡ್ತೀವಿ. ಅದು ಎಂತ ಮಾಡುದು ಹುಡುಗರೆಲ್ಲ? ಏನಿಲ್ಲ, ಗಲೀಜು ಮಾಡ್ತಿದ್ದೀರಾ ಎಲ್ಲ? ಇಲ್ಲ, ಒಂದು ಹುಡುಗಿ ಇದ್ದಾರೆ, ಕೈ ಬಾ ಅಮ್ಮ ಮಾಡಿ ಕೊಟ್ಟಿದ್ದಾರೆ ನಮಗೆ ಸ್ಪೆಷಲ್. ಗೊತ್ತು ಮಾಡಿ. ನಾನೆಂದ್ರೆ ನನಗೆ ಇವತ್ತು ಸಲಾಡ್ ಮಾಡ್ಬೇಕಂತ ಹೇಳಿ ಎನಿಸಿತ್ತು. ನಾನು ಹೇಳಿದೆ ನೋಡಿ, ಇವತ್ತು ಯಾಕೋ ಗೊತ್ತಿಲ್ಲ, ಬೆಳಿಗ್ಗಿಂದ ಸ್ವಲ್ಪ ಕಾಲೆಲ್ಲ ನೋವು, ಸುಸ್ತಾಗಿದೆ. ಮತ್ತೆ ಈಗ ಸ್ವಲ್ಪ ಡಯಟ್ ಕೂಡ ಮಾಡ್ತಾ ಇದ್ದೀನಲ್ವಾ, ಹಾಗೆ ಆಮೇಲೆ ಎಕ್ಸಸೈಸ್ ಮಾಡ್ತೀನಿ. ಹಾಗೆ ಸ್ವಲ್ಪ ಸುಸ್ತು ಆಗುತ್ತಾ ಅಂತ ಗೊತ್ತಿಲ್ಲ. ಓವರಾಗಿ ಏನು ಮಾಡೋದಿಲ್ಲ ನಾನು, ಆದರೂ ಸ್ವಲ್ಪ ಇದಾಗುತ್ತೆ ಅಂತ. ಸೌಂಡ್ ಮಾಡಬೇಡಿ ನಾನು ಮಾತಾಡುವಾಗ. ಆಮೇಲೆ ಏನಂದರೆ ಇವತ್ತು ಸ್ವಲ್ಪ ಶೂಟಿಂಗ್ ಕೂಡ ಇತ್ತು. ಆಮೇಲೆ ರೀಲಿಗೆ ಕೂಡ ಶೂಟ್ ಮಾಡಿದ್ವಿ. ಸೀರೆಯಲ್ಲಿ ಸುಮಾರು ಹೊತ್ತು ನಾನು 2-3 ರೀಲ್ಸ್ ತೆಗೆದೆ. ಹಾಗಾಗಿ ಸ್ವಲ್ಪ ನಂದು ಸೀರೆಯಲ್ಲಿ 1 ದಿನ ಆಯಿತು. ಹಾಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನನಗೆ ಇವತ್ತು ಏನಾದರೂ ಮಾಡಲಿಕ್ಕೆ ಸಲಾಡೆಲ್ಲ. ಹಾಗೆ ಮತ್ತೆ ಇವರು ಈಗ ಇದು ಮಾಡಿದ್ದೀನಲ್ಲ, ಇದು ಸ್ವಲ್ಪ ಉಂಟು. ಆಮೇಲೆ ಇಷ್ಟು ಉಂಟು. ಇದು ಪಜ್ಜೊಂದು ಇವತ್ತಿನ ಭೋಜನ, ಪಜ್ಜು ಭೋಜನ. ಆಮೇಲೆ ಎಂತ ನಮಗೆ ಟಿಕ್ಕ ಅಲ್ಲ ತಗೊಂಡ್ ಬಂದಿದ್ದು, ಅದರಲ್ಲಿ ಇಲ್ವಾ? ನಿಮ್ಗೆ ಬೇಕಿದ್ರೆ ನೀವೇ ತಗೊಳ್ಳಿ, ಸ್ವಲ್ಪ ಹಾಕಿ. ಬೊಬ್ಬೆ ಹಾಕದ್ ನೋಡಿ. ನಂಗೆ ಸ್ವಲ್ಪ ಸಾಕು, ನೀವು ತಗೊಳ್ಳಿ. ಬೇಡ ಬೇಡ ಅಂತ ಹೇಳಿ ಪ್ಲೇಟಿಗೆ ಹಾಕ್ತಾ ಇದ್ದಾರೆ. ಓಕೆ ಆಯ್ತು. ಹಾಗೆ ಗ್ರಿಲ್ ತಗೊಂಡು ಬಂದ್ವಿ. ಅದು ಟಿಕ್ಕ ಸಾರಿ, ದಾಲ್ ಬೇಡ.
ಹಾಗೆ ನಾನು ಅದನ್ನೇ ಈಗ ಸ್ವಲ್ಪ ಸಣ್ಣ ಪೀಸ್ ತಿಂತೀನಿ ಅಂತೇಳಿ. ಚಿಕನ್ ಎಲ್ಲ ತಿನ್ಬೋದು ನಾವು, ಅದು ಆಯಿಲಿ ತಿನ್ನಬಾರ್ದು ಜಾಸ್ತಿ. ಹಾಗೆ ನಾನು ಮೇಯ್ನಾಗಿ ಶುಗರ್, ರೈಸ್ ಇದು ಮೇಯ್ನ್ ಬಿಟ್ಟಿದ್ದೀನಿ, ಮತ್ತು ಜಾಸ್ತಿ ಆಯಿಲ್ ಇದ್ದು ಅಷ್ಟು ಬಿಟ್ಟಿದ್ದೀನಿ. ಮತ್ತೆ ಉಳಿದದ್ದು ಬಿಡ್ಲಿಕ್ಕೆ ಆಗಲ್ಲ, ಎಂತ ಬಿಡೋದು. ಮತ್ತೆ ಇದು ಹೊರಗಿದ್ದು ಐಟಮ್ಸ್ ಅಂದ್ರೆ ಆಯಿಲ್ ಐಟಮ್ಸ್ ಹೊರಗಿದ ಐಟಮ್ಸ್ ಅಂದ್ರೆ ಎಂತ ಇದು ತಿಂತಿಲ್ಲ ನಾವು ಮೊದಲು ಕೂಡ. ಯಾವುದು ಇದು ಮಾತ್ರ ಬೇಕರಿ ಐಟಮ್ಸ್ ಮಾತ್ರ. ಬೇಕರಿ ಐಟಮ್ಸ್ ಹೊರಗೆ ಅಂದ್ರೆ ನಾವು ಯಾವ ಹೊರಗೆ ತಿನ್ನೋದು, ಯಾವ ಪಾರ್ಟಿಗೆ ಹೋಗ್ತೇವೆ, ಅದು ಹೊರಗಡೆ ಹೋಗ್ಲಿಕ್ಕಿದ್ರೆ. ಇಲ್ದ್ರೆ ನಾವು ಹೆಚ್ಚಾಗಿ ಹೊರಗಡೆದ್ದು ಅಷ್ಟು ತಿನ್ನುದಿಲ್ಲ. ಡೈಲಿ ಹೊರಗಡೆ ತಿಂತೀವಿ ಅಂತ ವಿಡಿಯೋದಲ್ಲಿ ನೋಡುವವರಿಗೆ ಹಾಗೆ ಆಗತ್ತೆ. ಅದು ನಮ್ಗೆ ಲೈಕ್ ಕೂಡ ಆಗಲ್ಲ ಹೊರಗಡೆ ತಿನ್ಲಿಕ್ಕೆ. ಅನ್ನ ಕೈ ನೋಗ್ತಾ ಉಂಟು ಅದಲ್ವಾ, ಇದು ಮೊಬೈಲ್ ಇಟ್ಕೊಂಡು. ಓಕೆ, ಈಗ ಊಟ ಮಾಡೋಣ, ನೋಡೋಣ. ಮತ್ತೆ ಎಂಡ್ ಮಾಡುವಾಗ ಏನಾದರೂ ಇದ್ರೆ ಮಾತಾಡ್ತೀನಿ ನಾನು. ಬಾಯ್ ಬಾಯ್. ಸ್ವಲ್ಪ ಕುಂಬಳಕಾಯಿ ಹಾಗೂ ಪ್ರಾನ್ಸ್ ಹಾಕಿ ನಾವು ಪೊಳವು ಮಾಡ್ತೀವಿ. ಪೊಳವು ಅಂತ ಹೇಳೋದು, ಅದಕ್ಕೆ ಚಿಕನ್ ಮಸಾಲೆ ತೆಗೆಯೋದು ನಾವು. ಕುಂಬಳಕಾಯಿ ಸಣ್ಣ ಸಣ್ಣದು ಕಟ್ ಮಾಡಿ ಅದಕ್ಕೆ ನಿಜವಾಗ್ಲೂ ನಾವು ಅದಕ್ಕೆ ಮಟನ್ ಹಾಕೋದು. ಇಲ್ದಿದ್ರೆ ಪ್ರಾನ್ಸ್ ಇದ್ದರೆ ಪ್ರಾನ್ಸ್ ಹಾಕ್ಬೋದು, ಚೆನ್ನಾಗಾಗುತ್ತೆ. ಅದು ಮಧ್ಯಾಹ್ನ ಮಾಡಿದ್ದು ಖಾಲಿ ಆಗಿದೆ, ಸ್ವಲ್ಪ ಉಂಟು. ಅಮ್ಮ ಎಲ್ಲ ಸೀರಿಯಲ್ ನೋಡ್ತಾ ಇದ್ದಾರೆ, ಅವ್ರದ್ದು ಯಜಮಾನ ಈಗ ಸರಿ ಹೇಳಿದ್ನಲ್ಲ. ಯಜಮಾನ ಅಲ್ಲ, ಅದೇ ನಾನು ನಿನ್ನೆ ಕೇಳಿದ್ದೆ. ಯಜಮಾನ್ರು ಸ್ವಲ್ಪ ಚಪ್ಪೆ ಆಯ್ತಲ್ಲ, ಸ್ವಲ್ಪ ಉಪ್ಪು ಬೇಕಿತ್ತು. ಡ್ಯಾಡಿಗೆಲ್ಲ ಟೇಸ್ಟ್ ಮಾಡ್ಲಿಕ್ಕೆ ಹೇಳಿದ್ದೆ, ಆದ್ರೆ ಸರಿ ಉಂಟು ಅಂತ ಹೇಳಿದ್ರು. ಈಗ ಚಪ್ಪೆ ಉಂಟು. ಓಕೆ, ಇನ್ನು ಊಟ ಎಲ್ಲ ಆಯಿತು, ಒಂದು ಫಿಲ್ಮ್ ನೋಡಿ ಕೂಡ ಆಯಿತು. ನಾನು ತಾತಿ ಮಾಡೋದು, ಮಲಗೋದು ಸಾಕಾಯಿತು ಇವತ್ತು. ಇವತ್ತಿನ ದಿನ ಸ್ವಲ್ಪ ಮಾಡಿ ನಿಮಗೋಸ್ಕರ ವಿಡಿಯೋ ಹಾಕಿದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಸ್ವಲ್ಪ ಆದರೂ ಎಂಟರ್ಟೈನ್ಮೆಂಟ್ ಆಯಿತು, ನಿಮ್ಮ ಟೈಮ್ ಪಾಸ್ ಆಯಿತು, ಸ್ವಲ್ಪ ನಿಮ್ಮ ಮುಖದಲ್ಲಿ ನಗು ಬಂತು ಅಂತ ಅಂದರೆ ಈ ವಿಡಿಯೋನೆಲ್ಲರಿಗೂ ಶೇರ್ ಮಾಡಿ, ಹಾಗೂ ಲೈಕ್ ಕೂಡ ಮಾಡಿ, ಹಾಗೂ ನಿಮಗೆ ಏನು ಇಷ್ಟ ಆಯಿತು ಅದರ ಬಗ್ಗೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಮೆಂಟ್ ಓದಲು ನನಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಓದಿ ಅದಕ್ಕೆ ಕಮೆಂಟ್ ರಿಪ್ಲೈ ಮಾಡ್ತಾ ಇರ್ತೀನಿ. ಕೆಲವೊಮ್ಮೆ ಓದ್ತೀನಿ, ರಿಪ್ಲೈ ಮಾಡೋದಿಲ್ಲದಿದ್ದರೂ ಓದ್ತೀನಿ, ಲೈಕ್ ಕೊಡ್ತೀನಿ. ಹಾಗೆ ಓಕೆ, ನಮ್ಮದೀಗ ಅವನದ್ದು ಬೆಡ್ಡಿದು, ನಮ್ಮ ಪಾಪದ್ದು, ಅವನಿಲ್ಲಿ ಮಲಗೋದು ನೈಟ್ ನಮ್ಮ ಜೊತೆ, ಇದರ ಮೇಲೆ ಮಲಗ್ತಾನೆ. ಈಗ ಸುಸು ಮಾಡಲಿಕ್ಕೆ ಹೋಗಿದ್ದಾನೆ. ಸ್ವಲ್ಪ ಹೊತ್ತಲ್ಲಿ ಸೀದಾ ಬಂದು ರೂಮಲ್ಲಿ ಮಲಗ್ತಾನೆ. ಅವನದು ರೂಮ್ ಆಗಿದೆ ಇದು. ಹಾಗೂ ನಮ್ಮ ಬಿಲ್ಲ ಇದೆ ಅಲ್ಲ, ಬೆಕ್ಕು, ಅದು ಮಕ್ಕಳ ರೂಮಲ್ಲಿ ಮಲಗೋದು. ಅದರ ರೂಮ್ ಅದು, ಅಲ್ಲೇ ಹೋಗುದು. ಅದು ಒಂದು ಬೆಡ್ ಅದಕ್ಕೆ ಬೆಳಿಗ್ಗೆ ಬರುದು, ರಾತ್ರಿ ಮಲಗ್ತದೆ, ಮತ್ತೆ ಬೇಗ ಹೇಳ್ತದೆ. ಬೇಗ ಹೇಳಿ ಮತ್ತೆ ನಾವೆದ್ದೇಳುವಾಗ ಅದು ಬಂದು ಮಲಗುದು. ಬೆಳಿಗ್ಗೆ ಎಷ್ಟು 7 ಗಂಟೆಗೆನಾ ಹೇಳುತ್ತೆ ಅದು. ಎದ್ದು ಹೊರಗೆ ಬರ್ಲಿಕ್ಕೆ ಕೇಳುತ್ತೆ, ಅಳುತ್ತೆ ಅಲ್ವಾ, ಆಗ ಇವರು ಹೊರಗೆ ಬಿಡ್ತಾರೆ. ಆಮೇಲೆ ಅಲ್ಲಿ ತಿರುಗಿ ಅದು ಮಾಡಿ ಇವರು ಹೇಳುವಾಗ ಗಟ್ಟಿ ಮಲಗುತ್ತೆ ಅದು. ಇವನು ಹಾಗೇನೆ, ಇವನು ಇಲ್ಲಿ ಮಲಗ್ತಾನ, ಕರೆಕ್ಟ್ 7 ಗಂಟೆಗೆ ಹೇಳ್ತಾನೆ. ಮೊದಲು ಎಲ್ಲ ಸ್ವಲ್ಪ 2-3 ದಿನ ಮೊದಲು 4 ಗಂಟೆಗೆ ಒಮ್ಮೆ, 8 ಗಂಟೆಗೆ ಒಮ್ಮೆ ಹೇಳ್ತಿದ್ದ. ನಿನ್ನೆ 7 ಗಂಟೆಗೆ ಎದ್ದಿದ್ದಾನೆ, ಕರೆಕ್ಟ್ 7 ಗಂಟೆಗೆ ಎದ್ದು ಕೂಗ್ತಾನೆ. ಆಮೇಲೆ ಸೀದಾ ಹೊರಗಡೆ ಬಿಡಬೇಕು, ಸುಸು ಮಾಡಿ ಕಕ್ಕ ಎಲ್ಲ ಮಾಡಿ ಆಮೇಲೆ ಒಳಗೆ ಬರ್ತಾನೆ. ಸ್ವಲ್ಪ ಹಾಲು ಅಥವಾ ಪೆಡಿಗ್ರಿ ಏನಾದರೂ ಹಾಕೋದು, ಸ್ವಲ್ಪ ಹಾಕೋದು ಅವನಿಗೆ. ಅದನ್ನು ತಿಂತಾನೆ, ಇಲ್ಲಿ ಉಪದ್ರ ಕೊಟ್ಟು ಇಲ್ಲಿ ಮಲಗ್ತಾನೆ. ನಾನು ಅಷ್ಟು ತನಕ ಇಲ್ಲಿ ಅವನಿಗೆ ವೆಯ್ಟ್ ಮಾಡಬೇಕು. ಹೌದು. ಆಮೇಲೆ ಅವನಿಗೆ ಮಲಗಿಸಿ ಆದಮೇಲೆ 8 ಗಂಟೆ ಆಗುವಾಗ ನಾನು ಸ್ವಲ್ಪ ಮಲಗೋದು. ಮಲಗಿದ್ರೆ ಅದು ನಿದ್ದೆ ಬೀಳುತ್ತೆ, ನಿದ್ದೆನೇ ಬೀಳಲ್ಲ. ಮತ್ತೆ ಸ್ವಲ್ಪ ಹೊತ್ತಲ್ಲಿ ಎದ್ದು ಬೀಳೋದು. ನೋಡಿ ಬಂದ ರಾಜ ಆಯ್ತಾ. ಒಂದು ಮಾತಾಡ್ತಾ ಸ್ಟೋರೇಜ್ ಫುಲ್ ಆಯಿತು. ಹಾಗಾಗಿ ಇಲ್ಲಿಗೆ ಈ ವ್ಲಾಗನ್ನು ಬೇಗನೆ ಎಂಡ್ ಮಾಡಿಬಿಡ್ತೀನಿ. ಮತ್ತೊಮ್ಮೆ ಆಗುವ ಮೊದಲು ಇವತ್ತಿನ ಈ ವ್ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.